ಮನೆ ಹತ್ರ ಇವಾಗ ಕರಡುಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಅಲ್ಲಿ ಯಾರೋ ಒಬ್ಬ ಬೆಳಿಗ್ಗೆ 2 ಟೈಮ್ ಬಂದವನೆ, ಅದಕ್ಕೇನೆ ಕಾಲ್ ಮಸಾಜ್ ಮಾಡ್ಬೇಕಂತೆ ಮಂಗಾಗಿ. ಇವೆಲ್ಲ ಏನು ಗೊತ್ತಾ ಮೆಸೇಜು, ಇವಾಗ ಮಕ್ಳು ಕಳ್ಳರು ಎಲ್ಲ ಬಂದವ್ರು ಜಾಸ್ತಿ, ಓಕೆನಾ? ಈಗೆಲ್ಲ ಮನೇಲೇ ಇರಬೇಕು. ಸೊ ಹಾಯ್ ಎಲ್ಲ ವೈಫ್ ಫ್ಯಾಮಿಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು, ರೈಸಿಂಗ್ ಸ್ಟಾರ್ ಪ್ರಜು, ಡ್ಯಾನ್ಸರ್ ಪ್ರಜು, ರೈಸಿಂಗ್ ಸ್ಟಾರ್ ಪ್ರಜು. ತುಂಬ ಕ್ಲಮ್ಜಿ ಆಗ್ತಿದ್ದೀರಲ್ವಾ? ಸೊ ಅದಕ್ಕೆ ಉತ್ತರ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ನಾನು ನಿಮಗೆ ಡ್ಯಾನ್ಸರ್ ಪ್ರಜುನ ಒತ್ತಿ ಸ್ಟಾರ್ಟಿಂಗೇ ಹೇಳ್ತಾ ಇರೋದು. ಸೊ ಏನಕ್ಕೆ ಅಂತ ಅಂದರೆ, ಏನು ಚೇಂಜ್ ಮಾಡಿದೆ ಏನು ಎಲ್ಲನೂ ಹೇಳ್ತೀನಿ. ಸೊ ಲೆಟ್ಸ್ ಗೋ, ಇವತ್ತಿನ ಡೇ ಸ್ಟಾರ್ಟ್ ಆಗಲಿ. ಸೊ ಇವತ್ತು ಹೇಳ್ಬೋದು ಗೈಸ್, ಟೈಮ್ ತೊಗೊಂಡು ಹೇಳ್ಬೋದು ಗೈಸ್, ಒಟ್ಟಿನಲ್ಲಿ ಹೇಳ್ತೀವಿ ಗೈಸ್. ಇಲ್ಲಿ ನೋಡಿ, ಪಾಪಮ್ಮ ಗುಡ್ ಮಾರ್ನಿಂಗ್, ಕರೆಕ್ಟಾಗಿ ಗುಡ್ ಮಾರ್ನಿಂಗ್ ಹೇಳು. ಬನ್ನಿ ಗೈಸ್, ಇವತ್ತು ಅಮ್ಮ ಏನು ಮಾಡ್ತಾಯಿದ್ದು ನೋಡೋಣ ಫಸ್ಟು. ಅಮ್ಮವರೇ ಇಲ್ಲಿ ಇವತ್ತು ಅಮ್ಮ ಕಾಣಿಸ್ತಿಲ್ಲ, ಅಲ್ಲೇ ಆಚೆ ಇರೋರು. ಬನ್ನಿ ಗೈಸ್, ಟಿಫನ್ದು ಏನು ಕತೆ, ಇವತ್ತೊಂದು ಕಾಲೇಜ್ಗೆ ಹೋಗ್ಬೇಕು. ಇವತ್ತು ನಾನು ಕಾಲೇಜ್ ಕೊರಿಯರ್ ಇದೆ. ಸೊ ಬನ್ನಿ. ನಿಮ್ಮ ಬಾಸಿದ್ದು ಬಂದರು ನನ್ನ ಜೊತೆನೆ. ಅಷ್ಟು ಓಡ್ತಾಳೆ ಈಗ ಅವಳು. ಯಾ ಗಾಳಿ ನಮ್ಮಮ್ಮನೇ ಒಂದು ಗಾಳಿ ಗೈಸ್ ಗಾಳಿ ಬಿಡ್ಸತ್ತಂತೆ. ಈಗ ಟಿಫನ್ ಪ್ಲ್ಯಾನ್ ಮಾಡುವ. ನಮ್ಮಮ್ಮ ಏನೇನೋ ಮಾಡ್ಕೊಳ್ಳೋದು, ಇರೋ ಕಲ್ಲರೇ ಸಾಕಾಯ್ತದ್ರೊಳಗೆ ಬೇರೆ ಇನ್ನೂ ಏನೇನೋ ಮಾಡ್ಕೊಳ್ಳೋದು. ಏನ್ರಿ ಮಾಡ್ಕೊತಿರೋದು ಬಗ್ಗೆ ಅವರೇ? ಫೇಸ್ ಪ್ಯಾಕ್ ಅದು, ಫೇಸ್ ಪ್ಯಾಕ್ ಅದು, ಪ್ಯಾಚ್ ಪ್ಯಾಕು. ಗ್ಯಾಸ್ ಇವತ್ತು ಗ್ಯಾಸ್ ಬುಕ್ ಮಾಡಿದ್ವಿ, ಗ್ಯಾಸ್ ಅವ್ರು ಬೇರೆ ಬಂದಿಲ್ಲ ಮನೆ ಹತ್ರ, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋ ಎಷ್ಟು ಕ್ಯೂಟ್ ಅನಿಸುತ್ತೆ ಗ್ಯಾಸ್ ಇದು. ಇಲ್ಲಿ ಯಪ್ಪ ದೇವಾ, ಗ್ಯಾಸ್ ಬುಕ್ ಮಾಡಿ ಅವರು ಬರೋದೇ 2 o'clock ಅಂತವ್ರೆ ಆಫ್ಟರ್ನೂನು. ಈಗ ನಾವು ಹೋಗಿ ತೊಗೊಂಬರೋಣ ಅಂತಂದರೆ ಹಂಗೆಲ್ಲ ಹೋಗಲ್ಲ. ಸೊ ಇವಾಗ ಅದಕ್ಕೆ ಟಿಫನ್ ಹೋಟ್ಲಲ್ಲೇ ತರಬೇಕು ಅಂತ ಮತ್ತೆ ಹೋಟ್ಲ್ ಹೋಗ್ತಿದ್ದೀನಿ ಗೈಸ್. ಈಗ ನಮ್ಮ ಅಪ್ಪನ ಆಟೋದಲ್ಲೇ ಹೋಗ್ತಾಯಿದ್ದೀನಿ. ಏನೋ ಒಂಥರ ಖುಷಿ ಗೈಸ್, ಆಟೋ ಓಡಿಸ್ಬೇಕು ಅಂತ ಅಂದರೆ. ನಾನು ಅವಾಗ PU ಟೈಮ್ ಅಂತ ಕರೆದಿತ್ತು, ಸುಮ್ಮನೆ ನಮ್ಮ ಅಪ್ಪನ 3-4 ಗಾಡಿಗೆ ಬಂತ ನಿಂತಿದ್ದವು. ಸೊ ಅವಾಗ ನಾನು ತಗೊಂಡೋಗಿ ಕರೆದಿದ್ದು. ಸೊ ನೋಡಿ ಇವಾಗ ಈಗ ಒಂದು ಓಡಿಸಿ ಅಂತ ಖುಷಿ. ಈಗ ನೋಡಿ ಇಲ್ಲಿ ಕ್ರೇಜಿ ಸಿಲ್ಬರ್. ಟಿಫನ್ ಮಾಡ್ಕೊತಿದ್ದೀನಿ ಇವಾಗ. ಪಾರ್ಸಲ್ ತಗೊಂಡು ಹೊರಟಿದ್ದೀನಿ. ಅದು ಮನೆ ಹತ್ರ ಯಾರೋ ಬಂದವರಂತೆ, ಅಲ್ಲಿ ಗಾಡಿ ಬಂದ್ಬಿಟ್ಟು ಲಾರಿ, ಅದಕ್ಕೆ ಇದು ಮಾಡಿದೆ. ಸೊ ಏನಂತಂದರೆ ಅಲ್ಲಿ ಮನೆ ಹತ್ರ ಇವಾಗ ಕರಡುಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಅಲ್ಲಿ ಯಾರೋ ಒಬ್ಬ ಬೆಳಿಗ್ಗೆ 2 ಟೈಮ್ ಬಂದವನೆ, ಅದಕ್ಕೇನೆ ಯಾರು ಅಂತ ನೋಡೋಕ್ಕೆ ಅಂತಲೇ ಹೋಗ್ತಾಯಿದ್ದೀನಿ ಇವಾಗ. ನೋಡ್ರೆ ನಮ್ಮಮ್ಮರೇ 2 ಡವ್ ಮಾಡಿ ಕಳ್ಸ್ಬಿಟ್ಟಿದ್ದ ಅವನ. ಬನ್ನಿ ಬೇಗ ಹೋಗುವ. ಈಗ ಹೋಗ್ಬಿಟ್ಟವನೇ ಇಲ್ಲ, ಅವನು ಇದ್ದಿದ್ರೆ ಕೇಳ್ಬೋದಾಗಿತ್ತು. ಹೋಗ್ಬಿಟ್ಟವನೇ, ಮುಗಿತು ಹೋಗೋದು. ಮತ್ತು ಅವ್ನು ನೆಕ್ಸ್ಟ್ ಬಂದಾಗ ಇಟ್ಕೊಳ್ಳೋಣ. ಇವನ ಕಿಡ್ನಾಪ್ ಮಾಡೋಕ್ಕೆ ಬಂದಿರೋದು, ಇವನ ಕಿಡ್ನಾಪ್ ಮಾಡ್ತಾರೆ. ಲಕ್ಷ್ಯ ಇನ್ನು ಕಿಡ್ನಾಪ್ ಮಾಡೋಕ್ಕೆ ಬಂದಾರ ಕಣ. ಐಪ್ಯಾಡ್ದು ಮತ್ತೆ ಆರ್ಡ್ರ್ ಮಾಡಿದ್ದೆ. ಸೊ ಅದೆಲ್ಲ ಹೋಗ್ತಾ ಇತ್ತು, ಅದಕ್ಕೆ ಇದಾರು ಕರೆಕ್ಟಾಗಿ ಬನ್ನಿ ಚೆಕ್ ಮಾಡೋಣ. ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಏನಲ್ಲಿ ಇದಕ್ಕೆ ಚೆನ್ನಾಗಿದೆ. ಯಾಕೆ ಬರೋ ಹಂಗೆ ಆಗೋದು? ಹಂಗದು ಟ್ರಾನ್ಸ್ಫರ್ ಅಂತ ಅಂದರು. ನನಗೆ ಫ್ಲಿಪ್ಕಾರ್ಟ್ ಕಂಪ್ನಿ ಕಾಲ್ ಮಾಡಿದ್ವಿ. ಸೊ ಗೈಸ್ ನೋಡಿ, ಐಪ್ಯಾಡ್ದು ಪೂಚ್ ಫೈನಲ್ ಇವತ್ತರ ಚೆನ್ನಾಗಿ ಬಂದಿದೆ. ಇವತ್ತು ಹಿಂಗೆ ತೇಲ್ತಾ ಇದೆ. ಸ್ವಲ್ಪ ಟೈರ್ಡ್ ಆಗ್ತಿದ್ದಂತೆ. ಸೊ ನಿನ್ನೆ ಬ್ಯಾಟಿಂಗ್ ಜಾಸ್ತಿ ಆಗಿ ಯಾವ ಮಸ್ಮನೆ ಜಾಸ್ತಿ ತಿಂದ್ಬಿಟ್ಟು ಒಂಥರ ಟೈರ್ಡು ಆಗ್ತಿತ್ತು. ಸೊ ಅದನ್ನು ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ ಮತ್ತೆ ಒಳ್ಳೆ ಹಿಂಸೆ ಆಗುತ್ತೆ ಅಂತ ಟೈರ್ಡ್ ಆಗ ಯಾಕೆ ಬೇಕಾದ್ರೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಈಗ ಹಾಸ್ಪಿಟ್ಲಿಗೆ ಮುಗಿಸ್ಕೊಂಡು ಆಡ ಅಂತ ಹೇಳಿದ್ರಿ, ಸುಸ್ತಲ್ವ ಹಂಗೆ ಹಿಂಗೆ ಅಂತ. ನನಗೆ ಯಾಕೆ ಬೇಕು ಮಂಗ ಮತ್ತು ಸುತ್ತು ಅಂತ ಟೈಮ್ ಹೋಗ್ತಾರೆ, ಮತ್ತು ಜ್ವರ ಅಂತ ಮಾಡ್ಕೊಂಡ್ಬಿಡ್ತಾಳೆ. ಸೊ ಅದೇನು ಬೇಡ ಅಂತ ಸ್ಟಾರ್ಟಿಂಗಲ್ಲೇ ಚೆಕ್ ಮಾಡ್ಕೊಂಡು ಕರ್ಕೊಂಡ್ಬಿಟ್ಟಿದ್ದೀನಿ. ಅಲ್ವಾ ಬೇಡ ಇರುತ್ತಲ್ಲ, ಬೇಡ ಅದು ಬೇಡ ಅಂದಿಲ್ಲ. ಪಾಪ ಹೆಂಗೆ ನಂದೇ ನೋಡ್ತಾಯಿದ್ದೆ. ನಮ್ಗೆ ದುಡ್ಡು ಕೊಟ್ಬಿಟ್ಟು ನಾವೇ ತಿಂದ್ಬಿಟ್ಟು ಬಾಟ್ಲ ಕಳೆದಾಗೈತೆ. ನೆನೆ ಮಸ್ಮಲೇನು ಅದು ತಿಂದ್ಬಿಟ್ಟು ಜಾಸ್ತಿ ತಿಂದ್ಬಿಟ್ಟು ಫುಲ್ ಹೊಟ್ಟೆ ತುಂಬ ತಿಂದ್ಬಿಟ್ಲು. ಒಂದು ತಿನ್ನಬೇಕು ಅಂತ ತಿಂದ್ಬಿಟ್ಟು ನೋಡಿ ಮತ್ತೆ ಮಲಗಿದಾಗ ಮಂಗ. ಹೇಳ್ದೆ ಕಮ್ಮಿ ಜ್ಯೂಸ್ ಮಾಡ್ಕೊಂಡು ಕುಡಿ ಒಂದು ಗ್ಲಾಸ್ ಅಂತ ಹೇಳಿದೆ. ಇಲ್ಲ ನಾನು ಫುಲ್ ತಿಂತೀನಿ ನಾನು ಮಾತೇ ಕೇಳಲ್ಲ. ಅದಕ್ಕೆ ನೋಡಿ ಮಂಗ ಈಗ ಇಲ್ಲಿ ಬಾಟ್ಲ್ ಹಾಕ್ಸ್ಕೊಂಡು ಮಲಗಿರೋದು ಮಂಗ. ನಾನು ಮಾತೇ ಕೇಳಲ್ಲ ಗೈಸು. ಕಾಲ್ ಮಸಾಜ್ ಮಾಡ್ಬೇಕಂತೆ ಮಂಗಾಗಿ. ಹಣ್ಣು ತಿಂದಿದ್ದೀರಾಗದ, ಯಾಕೆ ತಿನ್ನು ಅಂತ ಹೇಳ್ಬೇಕಾಯ್ತು. ಇದು ಮಾತ್ರ ಕಮ್ಮಿ ಆಗಲ್ಲ ನಿನ್ನ ಕೊಬ್ಬು.
ಜಾಶಿ ನೋಡ್ಬಿಟ್ಟಂತೆ ಜಾಸ್ತಿ ಆಗ್ಬಿಡ್ತಂತೆ. ಬ್ಲ್ಯಾಂಕೆಟ್ ಬೇಕಂತೆ, ಬ್ಲ್ಯಾಂಕೆಟು ಚಳಿ ಆಯ್ತಾಯ್ತಾ. ಮಂಗ ನನಗೆ ಗಾಳಿ ಆಯಿತು ಪಾಪಮ್ಮ. ಇದು ಗ್ಲೂಕೋಸ್ ತೆಗಿಬೇಕು. ಮಾಡಕ್ಕೆ ಬಿಟ್ಬಿಟ್ಟು ನನಗೆ ಕ್ಲಾಸ್ ಕೊಡ್ತಿದ್ದೀನಿ. ಇಟ್ಸ್ಕೊ. ಎಳ್ನೀರು ಬೇಕಿತ್ತು, ಸೊ ಎಳ್ನೀರು ತೊಗೊಂಡು ತಂದ್ಬಿಟ್ಟು ಕೊಡ್ಸೋಣ, ಇಲ್ಲಾಂದರೆ ಬಾಡಿ ಹೊಡೆದು ಹೇಳೋದು. ಇಲ್ಲಿ ಗಾಯ್ಸ್, ಇಲ್ಲಿ ದೆವ್ವ. ಯಾವ ದೆವ್ವ ಇದು? ಇದ್ಯಾವ ಏನೋ ಮಾಡ್ತಿದ್ಯಾ? ಆದರೆ ಮನೆ ತೆಗೆ ಗ್ಯಾಸ್ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತೀವಿ. ಏನದು? ಏಸು ಅಲ್ಲ, ಗ್ಯಾಸು. ಅದು ಸೂ ಹತ್ತವ್ರೆ. ಗ್ಯಾಸು ಏನವ? ಗ್ಯಾಸು ಗ್ಯಾಸು ಹೇಳು. ಗ್ಯಾಸು ಹೆಂಗೆ ಆಡ್ತಾ ಗೊತ್ತಾಗೈಶನು ನೋಡೋದು. ಚಡ್ಡಿ ಮಾತ್ರ ಹಾಕೋದಿಲ್ಲ ನನ್ನ ಮಕ್ಕಳು. ಜಾಶು ಜಾಶು ಲಕ್ಷ ಎಳ್ನೀರೆಲ್ಲ ಉಚ್ಚಿಕ್ಬಿಟ್ಟು ಎಳ್ನೀರು ಸಿಗ್ತಲ್ಲ. ನೋಡಿ ಲಾಂಗ್ ಹಿಡ್ಕೊಂಡು ಹುಡುಕ್ತಾ ಇದ್ದೀನಿ. ಎಲ್ಲಮ್ಮ? ನೋಡಿ ಅಮ್ಮನ ಹುಡುಕ್ತೈತೆ. ಲೋ ಬಾರ ಇಲ್ಲಿ. ಎಲ್ಲ ಹುಡುಕೊಡ. ನೋಡಿ ಚಡ್ಡಿ ರೂಮ್ ಹುಡುಗಿರ ಕಣಮ್ಮ. ಎಲ್ಲ ಅಲ್ಲೇನು ಮಡಗಿಲ್ಲ ಡವ್ವು ಬಾರ ಕಡಿಕಿಲ್ಲ. ಕಾಯೆಲ್ಲ ಕಣೋ, ನಾತನ ಎಳ್ನೀರೆಲ್ಲ ಕುಡ್ದಿದ್ಯಾ? ಎಳ್ನೀರೆಲ್ಲ ಗೈಸ್ ಅಂತ ತಂದಿರಿ. ಎಳ್ನೀರು ಚಿಕ್ಬಿಟ್ಟು ಎಲ್ಲಿ ಹೆಂಗೆ ಆಟ ಆಡಿಸ್ತಾ ನೋಡಿ. ಇಲ್ಲಿ ಎಳ್ನೀರೆಲ್ಲ ಚಡ್ಡಿ ಅಂತೂ ದೇವ್ರನ್ನ ಹಾಕಲ್ಲ ಇವನು. ಅದು ಕಾಯಿ ಅದು. ಓಹೋ ನೋಡಿ ಬಸಪ್ಪ ತಂದು ಇಲ್ಲಿ ಮಡಗ್ ಬಂದ ಪಾಪ ಸೋನುಗೆ ಅಂತಾನೆ. ಅವನು ಚಿನ್ನ ಅವನು. ಹ್ಞೂ ಶೋಣುಗ. ಯಾರಿಗವ? ಯಾರಿಗೋ? ಶೋಣು ಕೂತಾನೆ ಶಿಸ್ತಾಗಿ. ಏನೋ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ನಾಚ್ಕೊತಿದ್ಯಲ್ಲ, ಏನು ಮಾಡ್ತಿದ್ಯೋ? ಹೇಳು, ಏನು ಮಾಡ್ತಿದ್ಯಾ? ಗ್ಯಾಸು ಬರಲಿಲ್ವಾ? ಗ್ಯಾಸ್ ಬಿಡ್ಲಿಲ್ವೇನೋ? ಹೊರಗಡೆ ಹೋಗಿ ಕಳ್ಳ ಎತ್ಕೊಂಡು ಹೋಗ್ತಾನೆ. ಇನ್ನು ಹೋಗ್ತು ಗೈಸ್. ಲಕ್ಷ್ಮೀನು ಕಳ್ಳ ಎತ್ಕೊಂಡು ಹೋಗ್ತಾನೆ ಗೈಸ್. ಲಕ್ಷ್ಮೀ ನೀನು ಕಳ್ಳ ಎತ್ಕೊಂಡು ಹೋಗ್ತಾನಾ? ಓಹೋ ಏನ್ರ ಎಂತ ಮಚ್ಚಿರು. ಎಲ್ಲ ಕಾಣೆ ಹಾಕ್ಬಿಟ್ಟಿದೆ. ಎಲ್ಲಿ ಹೋಗಿದ್ದೆ ಎಷ್ಟು ದಿನ? ಊರಿಗೆ ಹೋಗಿದ್ದಾ? ಲೋ ಮಕ್ಳು ಕಳ್ರು ಬಂದರು ಅನ್ಕೊಂಡು ಹಚ್ಚಿರು. ಅಲ್ಲ ಮಕ್ಳು ಕಳ್ರು ಬಂದವ್ರಂತೆ, ಏನು ಮಾಡ್ತೀಯಾ? ಅಲ್ಲ ಇಲ್ಲಿಗೆ ಬಂದ್ರೆ ಏನು ಮಾಡ್ತೀಯಾ? ಮಕ್ಳು ಕಳ್ರು ಇಲ್ಲಿಗೆ ಬಂದಿದ್ರು ಕಣ ಮಕ್ಳು ಕಳ್ರು. ಅಲೋ ಲಕ್ಷು, ಹ್ಞೂ ಕೇಳೋಣ. ಮಕ್ಳು ಕಳ್ರು ಬಂದಿದ್ರು, ಹುಷಾರಾಗಿರ್ಬೇಕಾಯ್ತಾ? ಒಳಗಡೆ ಇರಬೇಕು. ಇಲ್ಲ ನೋಡಿ ಗೈಸ್, ಇಲ್ಲಿ ಇವರಿಬ್ರು ಎತ್ಕೊಂಡೋಗಿ. ಇವರಿಬ್ರಿಗೂ ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ, ಇಬ್ಬರು ಎತ್ಕೊಂಡು ಹೋಗ್ತಾರೆ. ಆಚೆ ಬರಬಾರ್ದು ಐತೆ, ಒಳಗಡೆ ಇರಬೇಕು. ಓಕೆನಾ? ಆಯಿತು. ಆಯಿತು. ಅಯ್ಯೋ ಕ್ಯೂಟ್ ಗೈಸಿರು. ಇವತ್ತು ಏನು ಅಂತಂದರೆ ಮಕ್ಕಳುಗಳು ತುಂಬ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮನೆಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಪೇರೆಂಟ್ಸ್ಗಳು. ಮನಿ ಅಂತ ಮಕ್ಳು ಕಳ್ರು ಬರ್ತಾರಲ್ಲ, ಈಗ ಹುಷಾರಾಗಿರೋ ಎಲ್ಲೂ ಹೋಗ್ಬಿಟ್ಟವೆಲ್ಲ ರೀಲ್ಸ್ ಮಾಡಿ ಕಂಟೆಂಟ್ಗಳು ಗೈಸ್. ಹೇಳಮ್ಮ ಏನು ಹೇಳ್ತೀಯ? ಮಕ್ಳು ಕಳ್ರು ಬರ್ತಾರಲ್ಲ, ಸೀರಿಯಸ್ ಆಗಿ ಹೇಳೋದು. ಅಯ್ಯೋ ಅಲ್ಲ ಚಿಕ್ಕ ಮಕ್ಳು ಹೇಳಮ್ಮ. ದೊಡ್ಡವನು. ಸೀರಿಯಸ್ ಆಗಿ ಹೇಳಮ್ಮ ಮೆಸೇಜ್. ಹುಷಾರಾಗಿರ್ಬೇಕು ಎಲ್ಲರೂ. ಬೆಳಗ್ಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದ. ಅದಕ್ಕೆ ನಿನ್ನದ್ಕ ಹುಷಾರು ಅಮ್ಮ. ಮಕ್ಳೆಲ್ಲ ಅಂದಿಡ್ರು ಬಂದಿರ್ತ ಅಂದಿಡ್ಯರು. ಲಕ್ಷ್ಮಿ ಬಾರ ಇಲ್ಲಿ. ಚಿರು ಮಕ್ಳಿಡ್ರೆ ಬಂದರೆ ಹುಷಾರಾಗಿರ್ಬೇಕು ಇನ್ಮೇಲೆ. ಓಕೆನಾ? ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಹುಷಾರಾಗಿರಿ ಅಂತ. ಮನೇಲೇ ಇರಿ, ಸಮ್ಮರಲ್ಲಿ ಮನೇಲಿ ಇರ್ಬೇಕು. ಓಕೆನಾ ಗೈಸ್? ಸಮ್ಮರಲ್ಲಿ ಗೈಸ್ ಈಗ ಅವ್ರು ಕಳ್ತನ ಮಾಡೋರಿಗೆ ಸೀಸನ್, ಮಕ್ಳು ಕಳ್ರು ಸೀಸನ್. ಈಗ ಮಕ್ಕಳೆಲ್ಲ ಈಗ ಸ್ಕೂಲ್ ಹೋಗಲ್ಲ, ಮನೇಲಿ. ಏನೇನು ಹಾಗೆಲ್ಲ ಬರಲ್ಲ. ಬಂದು ಮಗನೇ ಇಲ್ಲಿ ಕುಯ್ತಾರೆ. ಕುಯ್ಬಿಟ್ಟಿದ್ದೀನಿ. ಹತ್ಕೊಂಡ್ ಹೋಯ್ತಾರೆ ನಿನ್ನ. ಓಕೆನಾ? ಏನವ ಲಕ್ಷ್ಯು, ಅರ್ಥ ಆಯ್ತಾ? ಮನೆ ಒಳಗಡೆ ಇರಬೇಕು, ಆಚೆ ಹೋಗಂಗಿಲ್ಲ. ಆಯ್ತಾ? ಹೋದ್ರೆ ಒದೆ ಬೀಳುತ್ತೆ. ಓಕೆನಾ? ಕುಯ್ದಾಕ್ಬಿಡ್ತಾರೆ ಹಿಂಗೆ. ಫಸ್ಟ್ ಇವನ್ನ ಕುಯ್ಯಬೇಕಮ್ಮ. ಇವನ್ನ ಚಿರು ಲಕ್ಷ್ಮಿ ಆಯ್ತಾ? ಮನೇಲೇ ಇರಬೇಕು. ನಿಮ್ಗೂ ನಾನು ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂತಂದರೆ, ಆದಷ್ಟು ಎಲ್ಲ ಮಕ್ಕಳುಗಳು ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ತುಂಬ ಹುಷಾರು ನೋಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ಏನೇ ಸೀನ್ ಆಯಿತು ಅಂತಂದರೆ, ಗಾಯ್ಸ್ ಏನಾಯ್ತು ಸೀನ್ ಐತೆ ಅಂದರೆ, ಇಂಥ ಮಕ್ಳುಗಳ್ನ ಕಿಡ್ನಾಪ್ ಮಾಡಬೇಕು ಅಂತಲೇ ಒಂದು ಮನೆ ಹತ್ರ ಯಾರೋ ಬಂದಿತ್ತು. ಬೆಳಿಗ್ಗೆ ಒಂದ್ಸಲಿ ಬಂದಿದ್ದಾರೆ ಅವರು. ಬೆಳಿಗ್ಗೆ ಬಂದವ್ರಿಗೆ
ಬೆಳಿಗ್ಗೆ ಅವ್ರು ಬೈದ್ ಕಳ್ಸೋರೆ. ನಾನು ಹೋಟೆಲ್ಗೆ ಟಿಫನ್ ತರಕ್ಕೆ ಅಂತ ಹೋದ್ನಲ್ಲ, ಅವಾಗ ಅದ್ ನೋಡ್ಕೊಂಡು ಮತ್ತೆ ಇನ್ನೊಂದ್ಸಲಿ ಬಂದವ್ರೆ. ನಮ್ಮ ಅಮ್ಮರೆಲ್ಲ ಫುಲ್ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟವ್ರೆ. ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ರು. ಅಪ್ಪಂಗೆ ಫೋನ್ ಮಾಡಿ ನಾನು ಒಳಗಡೆಯಿಂದ ಅಮ್ಮ ಡೋರ್ ಮಾಡಿದ್ರು, ಪ್ರಜು ಮತ್ತೆ ಹೌದಾ ಹೌದಾ ನೋಡಿ ಗೈಸ್, ಹಿಂಗೆ ಡೋರ್ ಲಾಕ್ ಮಾಡಿ ಆಚೆನೇ ಇದ್ರಂತೆ. ಸೊ ಅದಕ್ಕೆ ಒಳಗೆ ಬರಲಿಲ್ಲ. ಮತ್ತು ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಬಂದು ಅದಕ್ಕೆ ನಾನು ಯಾರು ಅಂತ ನಾನು ಬೆಳಗ್ಗೆ ಹೇಳಿದ ಮತ್ತೆ ಯಾಕೆ ಬಂದಿದ್ದೀರಾ ಅಂತ ನೋತಿಗೆ, ನೀವು ಹಂಗೆ ಹಿಂಗೆ ನೀವು ದಾನ ಧರ್ಮ ಮಾಡಿರೋರು, ನೀವು ಹಂಗ್ ಮಾಡಿದಾರೆ ನಿಮ್ಗೆ ಯಾರೋ ಒಂದು ಹೆಣ್ಸು ಮಾಟ ಮಾಡ್ಸವಳೆ, ಹೆಣ್ಸು ಮಾಟ ಮಾಡ್ಸವಳೆ, ನೀನು ಮರ್ತ ಹೋಗ್ತೈತೆ ಹೇಳದಲ್ಲ. ಗೈಸ್ ಅವ್ರು ಏನೇನೋ ಹೇಳಿ ಅದ್ ಮಾಡ್ಸೋರಿ ಇದ್ ಮಾಡ್ಸೋರಿ, ನಿಮ್ಗೆ ಅದ್ ಮಾಡ್ಸೋರಿ ದುಡ್ಡು ಬರುತ್ತೆ, ಇದು ಮಾಡಿ ದುಡ್ಡು ಬರುತ್ತೆ ಅಂತ ಏನೇನೋ ಗಿಮಿಕ್ ಮಾಡ್ಕೊಂಡು ಜ್ಯೋತಿಷ್ಯರು ಲೆಕ್ಕ ಬರ್ತಾರೆ, ಮಾಟ ಅದು ಇದು ಲೆಕ್ಕದಲ್ಲಿ ಬರ್ತಾರೆ, ಮತ್ತೆ ಭಿಕ್ಷೆ ಕೇಳೋ ಲೆಕ್ಕದಲ್ಲಿ ಬರ್ತಾರೆ, ಇಲ್ಲ ಫೈನಾನ್ಸ್ ಲೆಕ್ಕದಲ್ಲಿ ಬರ್ತಾರೆ, ಯಾವ ಟೈಮ ಬರ್ತಾರೆ. ಯಾರೇ ಬಂದ್ರು ಇಲ್ಲಿ ಇದೇ ರೋಡಲ್ಲಿ ಮನೆಯಿಂದ ಆಚೆ ಕಡೆ ನಿಮ್ಮ ರೋಡಲ್ಲೇ ಅವ್ರನ್ನ ಕಲಿಸಿ ಹುಷಾರಾಗಿ ಕಳಿಸ್ಬಿಡ್ಬೇಕು. ಇದೊಂದು ಮೆಸೇಜು ನಿಮಗೆ ಹೇಳ್ತಿರೋದು, ಹುಷಾರು. ಈ ಸಮ್ಮರ್ ಟೈಮಲ್ಲಿ ಮಕ್ಕಳು ಕಳ್ಳರಾಗಲಿ ಮತ್ತೊಂದಾಗಲಿ ಮತ್ತು ದರೋಡೆಗಳಾಗಲಿ ಚಿನ್ನ ಜಾಸ್ತಿ ಆಗಿದೆಯಲ್ಲ, ಸೊ ಎಲ್ಲದಕ್ಕೂ ಇವಾಗ ತುಂಬ ಕಳ್ಳರು ಜಾಸ್ತಿ ಆಗಿದ್ದಾರೆ. ಸೊ ನೀವು ಎಚ್ಚರಿಕೆಯಿಂದ ನೋಡ್ಕೊಂಡು ಹುಷಾರಾಗಿರಬೇಕು. ಅದಕ್ಕೆ ನೋಡಿ ನಮ್ಮನೆ ಮಗು ಇನ್ನು ದೊಡ್ಡ ಮಗುನ ಹೆಂಗೆ ಮನಗಿಸ್ಬಿಟ್ಟಿದ್ದೀನಿ ಇವತ್ತು. ಸರ ಬಂದೆ ಪಾಪ ಗೈಸ್, ನೋಡಿ ಮಗು ಮಲಗಿಬಿಟ್ಟಿದ್ದಾಳೆ ಅವಳು. ಸೊ ಮಗು ಎದ್ಬಿಟ್ಟಿದೆ, ಮಗು ಎದ್ಬಿಡ್ತು. ಮಕ್ಳು ಕಳ್ಳರು ಬಂದಿದ್ರಾ? ಏನು ಮಾಡಿದ್ರು ನಿನ್ನ ಕೇಳ್ತಾ ಇದ್ರು, ಹಂದಿ ಹಿಡಿಯರು ಬಂದಿದ್ರು. ನಾನು ಒಡೆ ಮಲಗಿಸಿದೀನಿ ಅಂತ ಅಂದೆ. ಇಲ್ಲಿ ಹಂದಿ ಐತಲ್ಲ ಅಲ್ಲಿ. ಹೇಳು ಅದಕ್ಕೆ ಏನಂತ ಈಗ ಒಂದು ಮೆಸೇಜ್ಗಳು ಪೇರೆಂಟ್ಸ್ಗಳಿಗೆ ಸಮ್ಮರ್ ಟೈಮಲ್ಲಿ ಏನಂತ ಹೇಳ್ತೀಯಾ? ಸಮ್ಮರ್ ಟೈಮಲ್ಲಿ ಪೇರೆಂಟ್ಸ್ಗಳಿಗೆ ಏನಂತ ಮೆಸೇಜ್ ಹೇಳ್ತೀಯಾ? ಇವ್ರ ಥರ ಫುಲ್ ಹಣ್ಣು ಫುಲ್ ತಳಿಗೆ ತೋರಿಸ್ತೀನಿ ಯಾವ ಹಣ್ಣು ಅಂತ. ಹಣ್ಣು ಫುಲ್ ತಿನ್ಬಿಟ್ಟು ನಾನು ತಿನ್ನಲಿಲ್ಲ ಅಂತ ನೋಡಿ ಇಲ್ಲಿ ಇದೇ ಹಣ್ಣು. ಈ ಹಣ್ಣು ಸಮ್ಮರ್ಗೆ ಅಂತ ಫುಲ್ ಒಂದು ಶುಗರ್ ಹಾಕೊಂಡು ಫುಲ್ ತಿನ್ಬಿಟ್ಟು ಮಲಗಿರೋದು. ಇವನು ರೇ ಹಿಂಗೆ ಕುಯ್ಬಿಡ್ತಾರೆ ಮಕ್ಕಳನ್ನ ಕುಯ್ಬಿಡ್ತಾರೆ ಹಿಂಗೆ. ಅದಕ್ಕೆ ನಂಗೆ ಹುಷಾರಾಗಿದೆ. ವೆದರ್ ನೋಡಿದ್ವಿ ಸೇಮ್ ಕ್ರೇಜಿ, ಫುಲ್ ಮಳೆ ಬರೋದಾರೆ ಹೆಂಗೈತೆ. ಮಳೆ ಬೈಕ್ ಪೀಸ ಹೋದಾಗಿ ವೆದರ್ ನಂಗೆ ಸಾಕಾಗಿ ಇಷ್ಟ ಆಯ್ತು. ವೆದರ್ ಮಳೆ ಬಂದರೆ ಇನ್ನೂ ಮಸ್ತಾಗಿರುತ್ತೆ. ಕ್ಲಾಸಿಗೆ ಬಂದಿದ್ದೀನಿ. ಸೊ ನೋಡಿ ಕ್ಲಾಸಲ್ಲಿ ಯಾರು ಟೈಮ್ ಇದೆ 1 ಅವರು. ಅರ್ಧ ಗಂಟೆ ವೆಯ್ಟ್ ಮಾಡುವ. ಇವೆಲ್ಲ ಏನು ಗೊತ್ತಾ ಮೆಸೇಜು? ಇವಾಗ ಮಕ್ಳು ಕಳ್ಳರು ಎಲ್ಲ ಬಂದವರು ಜಾಸ್ತಿ, ಓಕೆನಾ? ಈಗೆಲ್ಲ ಮನೇಲೇ ಇರಬೇಕು, ಓಕೆನಾ? ಯಾರಾದರೂ ಹೊರಗಡೆ ಆಚೆ ಬಂದು ಏನೋ ಚಾಕ್ಲೇಟ್ ಕೊಡ್ತೀನಿ ಅದು ಕೊಡ್ತೀನಿ ಅಂದರೆ ಹೋಗ್ಬಾರ್ದು. ಅರ್ಥ ಆಯ್ತಾ ರೂಪಾಂಜಲಿ? ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಸಿಡೌನ್. ಸೊ ಫಸ್ಟ್ ಬ್ಯಾಚ್ ಮಕ್ಕಳು ಬಂದಿದ್ದಾರೆ. ಸೊ ಇವ್ರಿಗೂ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಅಂತ. ಸೊ ಇವ್ರಿಗೂ ಯೂಸ್ಫುಲ್ ಆಗುತ್ತೆ. ಬ್ಲಾಗ್ ನೋಡ್ತಿದ್ದ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ. ಸಿಡೌನ್ ಚೋಟು ಬೈ ಸಿಡೌನ್ ಕೂತ್ಕೋ ಡ್ಯಾನ್ಸ್ ಕೂತ್ಕೊಳ್ಳೋ. ಇವಾಗ ಏನು ಅಂತಂದರೆ ಗೈಸ್, ಇವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡೋದಾಳಿ. ಇವತ್ತೇನು ಅಂತಂದರೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಸಮ್ಮರ್ ರಜಾ ಕೊಡ್ತಿದ್ದೀರಲ್ವಾ, ಬೇಸಿಗೆ ರಜಾ ಕೊಡ್ತಿದ್ದಾರಲ್ವಾ. ಸೊ ಆ ಟೈಮಲ್ಲಿ ನೀವೆಲ್ಲರೂ ಇದು ಇನ್ಸ್ಟಾಗ್ರಾಮಲ್ಲಿ ನ್ಯೂಸಲ್ಲಿ ಎಲ್ಲ ಯಾರ್ಯಾರು ನೋಡಿದ್ದೀರಾ ಕಳ್ಳರು ಬಂದಿರೋದೆಲ್ಲ ಇವೆಲ್ಲ ನೋಡಿದ್ದೀರಲ್ವಾ. ಸೊ ಅದಕ್ಕೆ ನೀವು ನೋಡಿರೋದನ್ನೇ ಸೊ ನೆಕ್ಸ್ಟ್ ಪ್ರತಿಯೊಬ್ಬರು ಮಕ್ಕಳುಗಳು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಬೇಕು, ನಿಮ್ಮ ಅಪ್ಪ ಅಮ್ಮಗೂ ಹೇಳ್ಬೇಕು, ಅಕ್ಕಪಕ್ಕ ಮನೆಯವ್ರಿಗೆ ಹೇಳಬೇಕು. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ಸಮ್ಮರ್ ರಜೆ ಕೊಟ್ಟಾಗ ಆಗಲಿ ಯಾವಾಗಲೇ ಆಗಲಿ ನಿಮ್ಮ ವರ್ಕು ಮನೆ ಒಳಗೆ ಮುಗಿಸ್ಕೊಂಡು ನೀವು ಮನೆಯೊಳಗೆ ಇರಬೇಕು. ಹೊರ್ಗಡೆಯಿಂದ ಯಾರೇ ಬರಲಿ ಏನೇ ಆಗಲಿ ನೀವು ಆಚೆ ಕಡೆ ಯಾರು ಕರೆದಾಗ ಹೋಗಂಗಿಲ್ಲ, ಚಾಕ್ಲೇಟ್ ಕೊಟ್ಟರು ಅಂತ ಹೋಗಂಗಿಲ್ಲ, ಐಸ್ ಕ್ರೀಮ್ ಕೊಟ್ಟರು ಅಂತ ಹೋಗಂಗಿಲ್ಲ, ಓಕೆನಾ? ಎಲ್ಲ ಮನೆ ಒಳಗೆ ಜಾಸ್ತಿ ಇರಬೇಕು. ಸಮ್ಮರ್ ಟೈಮಲ್ಲಿ ಮಕ್ಕಳು ಜಾಸ್ತಿ ಕಳ್ಳರು ಬರ್ತಾರೆ. ಸೊ ಮಕ್ಕಳು ಕಳ್ಳರು ಜಾಸ್ತಿ ಇದ್ದಾರೆ. ಆಸಿಯಾ ಓಡಾಡ್ತೀಯಲ್ಲ, ಓಡಾಡಂಗಿಲ್ಲ ಆಯಿತಾ? ಹೇಮಂತ್ ಓಕೆನಾ? ಟ್ಯೂಷನ್ ಮುಗಿಸ್ಕೊಂಡು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಅಪ್ಪ ಅಮ್ಮ ಮುಂದೆ ಹೋಗಬೇಕು. ಸಮ್ಮರ್ ಟೈಮಲ್ಲಿ ಆಚೆ ಟೈಮಲ್ಲಿ ಬಿಸಿಲು ಆಚೆ ಆಟಾಡಂಗಿಲ್ಲ, ಅರ್ಥ ಆಗ್ತಿದೆಯಾ? ಜಾಸ್ತಿ ಆಚೆ ಆಟಾಡಂಗಿಲ್ಲ, ಮನೆ ಒಳಗಡೆನೇ ಇರಬೇಕು, ಓಕೆನಾ? ಇದೆಲ್ಲ ಒಂದು ಬೇಸಿಕ್ ನೀಡ್ಸು. ಸಮ್ಮರ್ ಬಂತು ಅಂತ ಆಚೆ ಆಟಾಡೋದು, ಆಚೆ ಹೋಗೋದು, ಅವ್ರಿಗೆ ತಿನ್ನೋ ಕೊಟ್ಟರು ಅಂತ ತಿನ್ನೋದು, ಇವೆಲ್ಲನೂ ಮಾಡೋಕ್ಕೆ ಹೋಗ್ಬಾರ್ದು.
ಓಕೆನಾ? ಮನೇಲಿ ಸೇಫಾಗಿರಬೇಕು. ಎಲ್ಲ ಪ್ರಾಮಿಸ್ ಮಾಡ್ತೀರಾ ನನಗೆ? ಎಲ್ಲ ಪ್ರಾಮಿಸ್ ಮಾಡಿ. ಸಮ್ಮರ್ಲೆಲ್ಲ ಹೇಳಿ, ಸಮ್ಮರಲ್ಲಿ ಯಾವಾಗಲೇ ಆಗಲಿ ನಾವು ಮನೇಲಿ ಇರ್ತೀವಿ, ಆಚೆ ಯಾರು ಕಟ್ಟರು ಹೋಗಂಗಿಲ್ಲ, ಪೇರೆಂಟ್ಸ್ ವಿತೌಟ್ ಇನ್ಫಾರ್ಮ್ ಯಾರೂ ಹೋಗಂಗಿಲ್ಲ. ಓಕೆನಾ? ವೆರಿ ಗುಡ್. ಓಕೆ, ಎಲ್ಲರೂ ಮನೆ ಸೇಫಾಗಿರಬೇಕು. ಓಕೆನಾ? ಈ ಮೂಲಕ ಮಕ್ಕಳಿಗೆ ಸಲಹೆ ಕೊಟ್ಟಾಯಿತು. ಈ ವ್ಲಾಗಲ್ಲಿ ಇದೇ ಕಂಟೆಂಟ್ ಮಾಡಬೇಕು ಪ್ಲ್ಯಾನ್ ಮಾಡಿದೆ ಸೊ ಬೆಳಗ್ಗೆಯಿಂದ. ಸೊ ಇದರಲ್ಲಿ ಪ್ರತಿಯೊಂದು ವಿಷಯ ಗೊತ್ತಾಯಿತು. ನೀವು ಅಷ್ಟೇ ಯಾರ್ಯಾರು ವ್ಲಾಗ್ ನೋಡ್ತಾ ಇರಿ, ಪ್ರತಿಯೊಂದನ್ನು ತುಂಬ ಕೇರ್ಫುಲ್ಲಾಗಿ. ಈಗಿನ ಕಾಲ ತುಂಬ ಅಷ್ಟು ಕಷ್ಟ ಆಗಿದೆ. ಸೊ ಪ್ರತಿಯೊಬ್ಬರೂ ಕೂಡ ಒಂದು ಗುಡ್ ಮೆಸೇಜ್, ತುಂಬ ಅಲರ್ಟ್ ಆಗಿರಿ. ಸಮ್ಮರ್ ಟೈಮ್ ಬಂತು ತುಂಬ ಇದನ್ನು ಹೇಳಿ ಈ ಬ್ಲಾಗ್ ಮೂಲಕ ಈ ಬ್ಲಾಗ್ನೇ ಎಂಡ್ ಮಾಡ್ತಿದ್ದೀನಿ. ಓಕೆ, ಈ ವ್ಲಾಗ್ ಇಷ್ಟ ಆಗಿದ್ದರೆ, ಈ ಮೆಸೇಜ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿಲ್ಲ. ಬ್ಯೂಟಿ ಬಾಯ್ ಗೈಸ್.